ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ನಳಪಾಕ ವಿತ್ ಸಚಿನ್, ನಿಮ್ಮ ಯೂಟ್ಯೂಬ್ ಚಾನಲ್. ಬೆಳಗಾಗೆದ್ರೆ ಅದೇ ಇಡ್ಲಿ ವಡೆ ರೈಸ್ ಬಾತು ಅಂಥೇಳಿ ಎಷ್ಟು ದಿನ ತಿಂತೀರಿ ಹೇಳಿ? ಬೇರೆ ಏನಾದರೂ ಬೇಕು ಅಂತ ಅನ್ಸಲ್ವೇ ನಾಲ್ಗೆಗೆ? ಅದಕ್ಕೋಸ್ಕರ ಈ ರೆಸಿಪಿ, ಅದು ವಾಂಗಿಬಾತು, ರವೆ ವಾಂಗಿಬಾತು, ಬದನೆಕಾಯಿ ರವೆ ವಾಂಗಿಬಾತು. ನಿಮ್ಮೆಲ್ಲರಿಗೂ ಈ ವಿಡಿಯೋನ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಅರ್ಧಾಂಗಿ ಅವರು, ಅಂದರೆ ಮಿಸ್ಟರ್ ಸಚಿನ್ ಅವರು. ಬನ್ನಿ ಮತ್ತೆ ಆಗ್ತಾಡ, ಹಾಗಾದರೆ ಶುರು ಮಾಡೇ ಬಿಡೋಣ ಅಲ್ಲ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಇಲ್ಲ ಒಂದು ಬಾಣಲಿ ತಗೊಂಡು ಅದಕ್ಕೊಂದು 4 ಸ್ಪೂನ್ ಎಣ್ಣೆ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯೋಕಿಡಿ. ಈ ಎಣ್ಣೆ ಕಾದ್ಮೇಲೆ 2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದ್ಮೇಲೆ ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 2 ರಿಂದ 3 ಕೆಂಪು ಮೆಣಸಿನ್ಕಾಯಿ. ಈ ಕೆಂಪು ಮೆಣಸಿನ್ಕಾಯಿ ನನ್ನ ಹೆಂಡತಿ ಹಾಕೊಂಡಿರೋ ನೈಲ್ ಪಾಲಿಶ್ ಅಷ್ಟೇ ಕೆಂಪಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಲೈಟಾಗಿ ಹುರಿರಿ. ಹುಡುಗಿ ನೋಡೋಕ್ಕೆ ಹುಡುಗ ಬಂದಾಗ ಹುಡುಗಿ ಕೆನ್ನೆ ಕೆಂಪಾಗಿರುತ್ತಲ್ಲ, ಆ ಲೆವೆಲಿಗೆ ಕೆಂಪಾದರೆ ಸಾಕು ಕಣ್ರಿ. ಆಮೇಲೆ ಒಂದು ಈರುಳ್ಳಿ ತಗೊಂಡು, ಈರುಳ್ಳಿ ಜೊತೆಗೆ ದಪ್ಪ ಮೆಣಸಿನ್ಕಾಯಿನೂ ತಗೊಂಡು ಹೆಚ್ಚಿ ಅದನ್ನು ಎಣ್ಣೆ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಹುರಿರಿ ಚೆನ್ನಾಗಿ ಹುರಿರಿ, ಕೆಂಪಾಗೋ ತನಕ ಬಿಡಬೇಡಿ. ಕೆಂಪಾದ ಮೇಲೆ ಆಮೇಲೆ ಯೋಚನೆ ಮಾಡೋಣ ಬನ್ನಿ. ನೆಕ್ಸ್ಟ್ ಪಿಕ್ಚರ್ನ ಅಸಲಿ ಹೀರೋ ಎಂಟ್ರಿ, ಅವರೇ ಕಣ್ರಿ ಬದನೆಕಾಯಿನ ಉದುದ್ವಾಗಿ ಹೆಚ್ಕೊಂಡು ನೀರಲ್ಲಿ ನೆನೆಸಿಡಬೇಕು. ಯಾವತ್ತು ಬದನೆಕಾಯಿನ ಹೆಚ್ಚಿದ ಮೇಲೆ ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ನೀರಲ್ಲಿ ನೆನೆಸಾದ್ಮೇಲೆ ಅದನ್ನು ನೀಟಾಗಿ ತೊಳೆದು ಆಮೇಲೆ ಬಾಣಲಿಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಬದನೆಕಾಯಿ ಇಲ್ಲಿ ಬೇಯಬೇಕು. ಬದನೆಕಾಯಿ ಹೆಚ್ಚಿದ್ಮೇಲೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಹುಳ ಗಿಳ ಇದ್ದು ಹಾಗೆ ಮಾಡಿಬಿಟ್ರೆ ಮಿಲ್ಟ್ರಿ ಹೋಟ್ಲು ವಾಂಗಿಬಾತ್ ಆಗ್ಬಿಡುತ್ತೆ. ಬದನೆಕಾಯಿ ಹಾಕಿದ್ಮೇಲೆ ಇನ್ನೇನಿದ್ರು ಅದನ್ನು ಬೇಯಿಸೋ ಪ್ರಾಸೆಸ್ಸು, ಅದನ್ನು ನೀಟಾಗಿ ಬೇಯಿಸಿ ಎಣ್ಣೆಯಲ್ಲಿ ಹದವಾಗಿ ಬೇಯೋಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕ ಬಿಡಿ. ವಿಡಿಯೋಲ್ಲಿ ನೋಡ್ತಾ ಇರ್ಬೋದು, ಬದನೆಕಾಯಿ ಒಂದು ಲೆವೆಲ್ಗೆ ಬೆಂದಿದೆ. ಇವಾಗ ಸ್ವಲ್ಪ ಹುಣಸೆ ಹಣ್ಣು ನೀರನ್ನ ಹಾಕಿ. ನಾವಿಲ್ಲಿ ಆಲ್ಮೋಸ್ಟ್ 1 ಕಪ್ ಹುಣಸೆ ಹಣ್ಣು ನೀರನ್ನ ಬೆಂದಿರೋ ಬದನೆಕಾಯಿಗೆ ಹಾಕ್ತಾ ಇದ್ದೀವಿ. ಯಾವತ್ತು ಹುಣಸೆ ಹಣ್ಣನ್ನ ನೀವು ಬೆಂದ ಮೇಲೆ ಹಾಕಬೇಕು, ಇಲ್ಲ ಅಂತಂದರೆ ಹಾಗೆ ಹಾಕಿದ್ರೆ ಯಾವ ತರಕಾರಿನೂ ಬೇಯಲ್ಲ. ಆಲ್ರೆಡಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಹುಣಸೆ ಹಣ್ಣು ನೀರಲ್ಲಿ ಬದನೆಕಾಯಿ ಬೇಯೋಕ್ಕೆ ಶುರು ಮಾಡಿದ್ರೆ ಹುಣಸೆ ಹಣ್ಣಿನ ರಸ ಎಲ್ಲ ಬದನೆಕಾಯಿ ಗಂಟಿ ಹುಳಿ ಟೇಸ್ಟ್ ಬರುತ್ತೆ. ಈ ಸೈಕಲ್ ಗ್ಯಾಪಲ್ಲಿ ಒಂದು 4 ರಿಂದ 5 ಸ್ಪೂನ್ ಅಷ್ಟು, ಅಂದರೆ ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡ್ರ್ ಹಾಕಬೇಕು. ಸಾಮಾನ್ಯವಾಗಿ ವಾಂಗಿಬಾತ್ ಪೌಡ್ರನ್ನ ಅಂದಾಜ್ ಮೇಲೆ ಹಾಕ್ತಾರೆ. ಯಾಕಂತಂದರೆ ಒಂದೊಂದ್ಸರಿ 4 ರಿಂದ 5 ಸ್ಪೂನ್ ಅಂದ್ರೂ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಅಂತಂದರೆ ಜಾಸ್ತಿ ಆಗೋ ಚಾನ್ಸು ಇರುತ್ತೆ. ಸೊ ಟೇಸ್ಟ್ಗೆ ನೋಡಿಕೊಂಡು ಮಾಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ, ಬೆಲ್ಲದ ಪುಡಿ ಹಾಕಿ. ಮೊದಲೇ ಹೇಳಿದ್ನಲ್ಲ, ಯಾಕೋ ಸ್ವಲ್ಪ ವಾಂಗಿಬಾತ್ ಪೌಡ್ರ್ ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಮತ್ತೆ ಹಾಕೋತಾ ಇದ್ದೀವಿ. ನೆಕ್ಸ್ಟು ರವೆ ಹಾಕ್ಕೊಬೇಕು. ಆದರೆ ರವೆ ಹಾಕೋಕ್ಕಿಂತ ಮುಂಚೆ ಒಂದು 6 ರಿಂದ 7 ಕಪ್ಪು ನೀರು ಹಾಕಬೇಕು. ಮನೆಯಲ್ಲಿ ನೆಂಟರು ಜಾಸ್ತಿ ಇದ್ದಾಗ 1 ಲೀಟ್ರ್ ಹಾಲಿಗೆ ಧಾರಾಳವಾಗಿ ನೀರು ಹಾಕ್ತಿರಲ್ವಾ, ಆ ಥರನೇ ನೀರು ಹಾಕಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಹಾಕ್ತಾ ಇರೋದು ಕಲ್ಲುಪ್ಪು. ಇವಾಗ ಮತ್ತೇನೇನೋ ಹಾಕ್ತಾ ಇದ್ದೀನಿ ಅನ್ಕೋಬೇಡಿ, ಸ್ವಲ್ಪ ಪುಡಿ ಉಳಿದಿತ್ತು ವಾಂಗಿಬಾತ್ ಪುಡಿ, ಅದನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಒಂದು ಅರ್ಧ ಕಪ್ಪು ತುರಿದಿರೋ ತೆಂಗಿನಕಾಯಿ. ತುರಿದಿಲ್ಲ ಅಂತಂದರೆ ನಿಮ್ಮ ಗಂಡಂದ್ರಿಗೆ ಹೇಳ್ರಿ, ಇನ್ನೇನು ಕೆಲಸ, ತುರ್ಕೊಡ್ತಾರೆ. ಆಮೇಲೆ 1 ಕಪ್ಪು ಬನ್ಸಿ ರವೆ. ಇದಕ್ಕೆ ಬನ್ಸಿ ಸೂಜಿ ರವೆ ಅಂತಲೂ ಹೇಳ್ತಾರೆ. ನಾವಿಲ್ಲಿ 1 ಕಪ್ ಹಾಕ್ತಾ ಇದ್ದೀವಿ. ಯಾಕಂತಂದ್ರೆ ಒಂದು ಇಬ್ಬರಿಗೆ ಮಾಡೋದ್ರಿಂದ 1 ಕಪ್ಪು ಸಾಕಾಗುತ್ತೆ. ರವೆನ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಒಂದೇ ಸರಿ ಬಾವಿಗೆ ಹಾರ್ದಂಗೆ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ನಮ್ಮನೆ ಹೋಮ್ ಮಿನಿಸ್ಟ್ರಿಗೆ ಒಂದೊಂದು ರವೆ ಇಂಪಾರ್ಟೆನ್ಸು ಗೊತ್ತು, ಅದಕ್ಕೆ ನೋಡಿ ಹೆಂಗೆ ಬಳಿದು ಮಾಡಿ ಹಾಕ್ತಾ ಇದ್ದಾರೆ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋದು ಮಾತ್ರ ಮರಿಬೇಡಿ, ಗಂಟು ಉಳ್ಕೊಳೋ ಚಾನ್ಸು ಸಾಮಾನ್ಯವಾಗಿರುತ್ತೆ. ಒಂದು 15-20 ನಿಮಿಷ ನೀವು ಒಲೆ ಮೇಲೆ ಇಟ್ಟರೆ ಚೆನ್ನಾಗಿ ರವೆ ಬೇಯ್ಕೊಂಡ್ಬಿಡುತ್ತೆ. ಅಲ್ಲಿಗೆ 1 ಲೆವೆಲಿಗೆ ವಾಂಗಿಬಾತ್ ಕೂಡ ರೆಡಿ ಆಗುತ್ತೆ. ಆಮೇಲೆ ವಾಂಗಿಬಾತ್ನ ಒಂದು ಪ್ಲೇಟಿಗೆ ಹಾಕಿ ತುಪ್ಪ ಹಾಕಬೇಕು. ಈ ವಾಂಗಿಬಾತ್ಗೆ ತುಪ್ಪದ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಕಿ ರೆಡಿ ಮಾಡಿ ಕೊಟ್ಬಿಡಿ ನಿಮ್ಮ ಮನೆಯವ್ರಿಗೆ, ಕಳೆದು ಹೋಗ್ಬಿಡ್ತಾರೆ. ನಿಮ್ಮ ಹತ್ರ ಬೆಳಗ್ಗೆ ಒಂದು ಅರ್ಧ ಗಂಟೆ ಇದ್ದರೆ ಈ ಬ್ರೇಕ್ಫಾಸ್ಟ್ನ ನೀವು ಆರಾಮಾಗಿ ರೆಡಿ ಮಾಡ್ಬೋದು. ಮಕ್ಕಳಿಗೂ ಕೂಡ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬೋದು.
ನಾರ್ಮಲ್ ವಾಂಗಿಬಾತ್ಗಿಂತ ಈ ರವೆ ವಾಂಗಿಬಾತು ಒಂಥರ ಡಿಫ್ರೆಂಟ್ ಕಣ್ರಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ವಿಡಿಯೋ ಏನೋ ನೋಡಿದ್ರಿ, ಆದರೆ ನೀವು ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಣ್ರಿ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೆ ಸಿಗುವ.